ಜನಪರವಾಗೇ ನಿಂತು ಕೆಲಸ ಮಾಡಬೇಕು ಅನ್ನೋಂಥ ಕಳಕಳಿಯಿಂದ ಮಾಡ್ತೀವಿ. ರೆವಿನ್ಯೂ ಸಮಸ್ಯೆಗಳನ್ನ ಬಗೆಹರಿಸಬೇಕು ಹೋಬಳಿ ಹಂತದಲ್ಲಿ ಅಂದ್ಬಿಟ್ಟು ರೆವಿನ್ಯೂದು ಜೊತೆಯಲ್ಲಿ ಆ ಪಂಚಾಯತಿಗೆ ಸಂಬಂಧಪಟ್ಟಿರುವಂಥದ್ದು ಸ್ಮಶಾನಕ್ಕೆ ದಾರಿ ಇಲ್ಲ, ಸ್ಮಶಾನಕ್ಕೆ ಜಾಗ ಇಲ್ಲ, ಸರ್ವೆ ಮಾಡಿಕೊಡ್ಬೇಕು ಅಂತ ಮೇಜರ್ ಇಶ್ಯೂಸ್ನ ನಾವು ಸಾಲ್ವ್ ಮಾಡೋಣ ಅಂತ ಪಂಚಾಯತಿ ಹಂತದ್ದು ಕುಡಿಯೋ ನೀರಿನ ಸಮಸ್ಯೆ ಬರುತ್ತೆ. ಯಾಕಂದರೆ ಅಂದರೆ ಮಾರ್ಚ್ ಏಪ್ರಿಲ್ಗೆ ನಮಗೆ ಕುಡಿಯೋ ನೀರಿನ ಅಭಾವ ಆಗಬಾರ್ದು ಅಂತ ನಾವು ಈ ಭಾಗದಲ್ಲಿ 5ರಿಂದ 6-7 ಪಂಚಾಯತಿಯನ್ನು ಗಮನದಲ್ಲಿಟ್ಕೊಂಡು ಕುಡಿಯೋ ನೀರಿನ ಅಭಾವ ಮತ್ತು ಸಾರ್ವಜನಿಕವಾಗಿ ಕುಂದುಕೊರತೆಗಳು, ಅದಾದಮೇಲೆ ಗ್ಯಾರಂಟಿ ಯೋಜನೆಗಳಲ್ಲಿ ಇನ್ನೂ ಏನು ಕುಂದುಕೊರತೆಗಳಿದ್ದಾವೆ ಅಂತ ಹೇಳ್ಬಿಟ್ಟು ಮೇಜರಾಗಿ ರೆವಿನ್ಯೂದು ರೈತರಿಗೆ ಏನೇನು ಸಂಬಂಧಪಟ್ಟಿರುವಂಥ ಸಮಸ್ಯೆಗಳ ಬಗ್ಗೆ ಇವತ್ತು ವಿಶೇಷವಾಗಿ ನಾವಿದನ್ನು ಎಷ್ಟು ಹಳ್ಳಿಗಳಲ್ಲಿ ಕುಡಿಯೋ ನೀರು ಸಮಸ್ಯೆ ಇದೆ ನಮಗೆ ಇವಾಗ ಜಾನ್ವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕ್ಗೆ ಸಮಸ್ಯೆ ಇಲ್ಲ, ಕುಡಿಯೋ ನೀರಿನ ಅಭಾವ ಬೋರ್ವೆಲ್ಸನ್ನು ಇನ್ನೂ ಬಂದಿಲ್ಲ. ಬಟ್ ನಾವು ಮಾರ್ಚ್ ಏಪ್ರಿಲ್ಗೆ ನಾವೊಂದು ಮಾಹಿತಿ ತೊಗೊಂಡಿರುವಂಥದ್ದು ಪ್ರಕಾರ, ಅಂದರೆ ನೀರು ಕಡಿಮೆ ಆಗುತ್ತೆ ಅನ್ನೋವಂಥ ಒಂದು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಿರೋ ಪ್ರಕಾರ ನಮ್ಮ ಇಡೀ ಗ್ರಾಮೀಣ ಭಾಗದಲ್ಲಿ 83 ಡ್ರಿಲ್ ಮಾಡೋದಕ್ಕೆ ನಮಗೆ DC ಪರ್ಮಿಷನ್ ಸಿಕ್ಕಿದೆ. ಅದೇ ಥರ ನಗರ ಭಾಗದಲ್ಲೂ ಕೂಡ 62 ನಗರ ಭಾಗದಲ್ಲಿ 62, ಗ್ರಾಮೀಣ ಭಾಗದಲ್ಲಿ 83ಗೆ ಅಪ್ರೂವಲ್ ಸಿಕ್ಕಿದೆ. ಅದು ಡ್ರಾಟ್ ಅಂತ ಡಿಕ್ಲೇರ್ ಮಾಡಿದ್ರಲ್ಲ ಡಿಸೆಂಬರಲ್ಲಿ, ಆ ಸಂಬಂಧವಾಗಿ ನಮಗೆ ಎರಡೂ ಕಡೆ ಒಂದು 150ರಿಂದ 160 ಬೋರ್ವೆಲ್ಸ್ಗೆ ರೀಡ್ರಿಲ್ಗೆ DC ಹೆಡ್ ಆಫ್ ಅಕೌಂಟಿಂದ ಈ 2 ತಿಂಗಳಲ್ಲಿ ಡ್ರಿಲ್ ಮಾಡ್ತಾರೆ. ಅದು ಸ್ವಲ್ಪ ಕುಡಿಯೋ ನೀರಿನ ಅಭಾವನ ಸುಧಾರಿಸೋದು. ಬರ ಪರಿಹಾರಕ್ಕೆ ಏನು ದುಡ್ಡು ಏನು ಎಕ್ಸ್ಟ್ರಾ ಬಂದಿದೆ ಮೇಡಮ್ ಏನಾದ್ರು? ಅಂದರೆ ಬರ ಪರಿಹಾರ ಅಂದರೆ ಕುಡಿಯೋ ನೀರು ಮತ್ತು ಹಸುಗಳದು ಎಲ್ಲ ಮೇವು ಅಂತ ಇಂಥದ್ದೆಲ್ಲ ಸುಧಾರಿಸೋದಕ್ಕೋಸ್ಕರ ಕೆಲವೊಂದು ಮೀಟಿಂಗ್ ಮಾಡಿಸಿದ್ದಾರೆ. ಸೊ ಅದರಲ್ಲಿ ಒಂದು ಎರಡು ನಾನು ತಹಸೀಲ್ದಾರು ಇಬ್ಬರು ಖುದ್ದಾಗಿ ಮಾಡಿದ್ದೀವಿ. ಹಸುಗಳಿಗೆಲ್ಲೂ ಮೇವಿನ ಸಮಸ್ಯೆ ಆಗಬಾರ್ದು, ರೈತರನ್ನ ಹೇಗೆ ನಿಭಾಯಿಸಬೇಕು, ಈ ಮೇವರೆಗೂ ಕೂಡ ಜೂನ್ವರೆಗೂ ಅಲ್ಲ, ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳನ್ನ ಅಭಾವ ಅಂತಲೇ ಕನ್ಸಿಡರ್ ಮಾಡಿ ಯಾವ ಥರ ಅದನ್ನು ನಿಭಾಯಿಸಬೇಕು ಅಂತ 1-2 ಸಭೆನ ಮಾಡಿದ್ದೀವಿ. ಅದರಲ್ಲಿ ಜಾಗೃತಿ ವಹಿಸಿ ನಾವು ಲಿಸ್ಟ್ ಫಸ್ಟಲ್ಲೇ ಕೊಟ್ಟಿದ್ದೀವಿ ಕುಡಿಯೋ ನೀರಿನ ಒಂದು ವಿಚಾರಕ್ಕೆ. ಅದು ಬರೀ ಹಳ್ಳಿಗಳಲ್ಲೇ ಅಲ್ಲ, ಜಾನುವಾರುಗಳಿಗೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು ಅಂತ ದೂರದೃಷ್ಟಿಯಿಂದ ಮಾಡಿರೋದು. ಇವತ್ತು ವಿಶೇಷವಾಗಿ ಜನಸಾಮಾನ್ಯರ ಮಧ್ಯೆ ಇರುವಂಥ ಸಮಸ್ಯೆಗಳಿಗೆ ಕೂತ್ಕೊಳ್ಳೋಣ, ಪರಿಹಾರ ಹುಡ್ಕೋಣ. ಅಲ್ಲೇ ಇದ್ದರೆ ಪ್ರತಿ ಸತಿ ಅಲ್ಲಿ ಹುಡ್ಕೊಂಬರ್ತಾರೆ ಜನ. ಹೋಬಳಿ ಹಂತದಲ್ಲಿ ಕೂತ್ಕೊಳ್ಳೋಣ, ಒಂದು 5-6 ಪಂಚಾಯತಿಗೆ ಅನುಕೂಲ ಆಗುವಂಥ ಜಾಗದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟು ಎಲ್ಲ ಡಿಪಾರ್ಟ್ಮೆಂಟು ಕೂತಿದ್ದೀವಿ. ಮೇಡಮ್ ಜನತಾ ದರ್ಶನ ಕೊಟ್ಟರಲ್ಲ, ಅವಾಗ ಅದರಲ್ಲಿ ಎಷ್ಟು ಅರ್ಜಿಗಳು ಇರೋರು ಇತ್ಯರ್ಥ? ನಿಮಗೆ ಮತ್ತೆ ಜನತಾ ದರ್ಶನ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಅರ್ಜಿ ಬಂದಿದೆ, ಟೈಮ್ ಕೊಟ್ಟಿದ್ದಲ್ಲ, ಎಷ್ಟು ಅರ್ಜಿ ಬಂದಿದೆ, ಖಂಡಿತವಾಗೂ ಅದರಲ್ಲಿ ಎಷ್ಟೋ ಸಮಸ್ಯೆಗಳು, ಹೌದು ಎಷ್ಟೋ 80% ಇತ್ಯರ್ಥ ಆಗಿದೆ. ಕೆಲವೊಂದು ಸಮಸ್ಯೆಗಳು ಎಲ್ಲಿರುತ್ತೆ ಅಂದರೆ ಕೋರ್ಟಲ್ಲಿರುವಂಥವನ್ನ ನಾವು ಇತ್ಯರ್ಥ ಮಾಡೋಕ್ಕಾಗಲ್ಲ. ರೆವಿನ್ಯೂ ಮ್ಯಾಟರ್ಸಲ್ಲಿ ಯಾರು ಅಪ್ಲಿಕೆಂಟ್ ಏನಿರ್ತಾನೆ ಕೋರ್ಟ್ಗೆ ಹೋಗಿರ್ತಾನೆ, ಅಪ್ಲಿಕೆಂಟ್ ಯಾರು ಕೋರ್ಟ್ಗೆ ಹೋಗಿರ್ತಾರೆ ಅಂಥ ಸಮಸ್ಯೆಗಳನ್ನ ನಾವು ಬಗೆಹರಿಸೋಕ್ಕೆ ಆಗಲ್ಲ. ಅದಾದಮೇಲೆ ಜಾಗ ದುರಸ್ತಿ ವಿಚಾರವಾಗಿ ಇನ್ನೊಂದು ಏನೇನು ಸಮಸ್ಯೆಗಳಿದಾವೆ ರೆವಿನ್ಯೂದು ಅತಿ ಸೂಕ್ಷ್ಮ ಇರೋದನ್ನ ಮಾತ್ರ ಪೆಂಡಿಂಗ್ ಇಟ್ಟು ಮಿಕ್ಕಿದ ಯಾವ್ಯಾವ ಇತಿಮಿತಿಗೆ ಬರುತ್ತೆ ಅವನ್ನ ಬಗೆಹರಿಸುವಂತ ಎಲ್ಲ ಪ್ರಯತ್ನ. ಸಾಗುವಳಿ ಚೀಟಿ ಕೊಟ್ರಲ್ಲ ಅವ್ರದೆಲ್ಲ ಖಾತಾ ಮಾಡ್ತೀವಿ ನಾವು ಈಗ. ಇದು ಯಾವಾಗ ಇವಾಗ ಮಾಡ್ತೀವಿ. ನೆಕ್ಸ್ಟ್ ಕಮಿಟಿ ಕುತ್ಕೊಳ್ಳಿಲ್ವಲ್ಲ, ನಮ್ಗೆ ಸರ್ಕಾರದಿಂದ ಕಮಿಟಿ ಆಗಿರೋದು ಮೊನ್ನೆ ಅಷ್ಟೇ. ಫಸ್ಟ್ ಮೀಟಿಂಗ್ ಆದಾಗ ಯಾರಿಗಿಂದ ಸಾಗುವಳಿ ಕೊಟ್ಟಿದ್ವಿ ಅದು ಫಸ್ಟ್ ಅಜೆಂಡಲ್ಲಿ ತೊಗೊಂಡು ಅವ್ರದ್ದೆಲ್ಲ ಖಾತಾದ ಏನೇನು ಸಮಸ್ಯೆ ಇದೆ ಅವ್ರು ಮತ್ತೆ ಓಡಾಡಬಾರ್ದು ವರ್ಷಾನುಗಟ್ಟಲೆ, ಅದನ್ನೇ ಪ್ರಿಯಾರಿಟಿಯಲ್ಲಿ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಯಾರ್ದು ಪೆಂಡಿಂಗ್ ಇತ್ತು, 53 ಯಾರ್ದು ಪೆಂಡಿಂಗ್ ಇದೆ, 57 ಯಾರ್ದು ಪೆಂಡಿಂಗ್ ಇದೆ, ಬೇರೆ ಬೇರೆ ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು ಈಗ ಹಂತವಾಗಿ ಇದಕ್ಕೆ ಮುಂಚೆ ಸ್ವಲ್ಪ ನಮಗೆ ರೆವಿನ್ಯೂ ಡಿಪಾರ್ಟ್ಮೆಂಟು ನಮಗೆ ರೆಕಾರ್ಡ್ ರೂಮ್ ಕರೆಕ್ಟಾಗಿ ಶಿಫ್ಟ್ ಆಗಿರಲಿಲ್ಲ. ಅದ್ರದ್ದು ಅರ್ಧ ಸಮಸ್ಯೆಯಿಂದ ಎಷ್ಟೊಂದು ಕೆಲಸ ಡಿಲೇ ಆಗ್ತಾಯಿತ್ತು. ಈಗ ಆಲ್ಮೋಸ್ಟ್ ನಮ್ಮದು ರೆಕಾರ್ಡ್ ರೂಮು 99% ಶಿಫ್ಟ್ ಆಗಿದೆ. ಏನೂ ಬೇರೆ ಸಮಸ್ಯೆಗಳಿರೋದಲ್ಲ. ನಾವು ಕೂಡ ಫುಟ್ಟಲ್ಲಿ ಕೆಲಸ ಮಾಡುವಂಥ ಉದ್ದೇಶ ಇಟ್ಕೊಂಡಿದ್ದೀವಿ, ಮಾಡ್ತೀವಿ. ಜನಪರವಾಗೇ ನಿಂತು ಕೆಲಸ ಮಾಡಬೇಕು ಅನ್ನೋವಂಥ ಕಳಕಳಿಯಿಂದ ಮಾಡ್ತೀವಿ. ಎಸ್, ಧನ್ಯವಾದ.